ಓಕೆ, ಕಮಿಂಗ್ ಟು ದ ಎರಡನೇ ಸುದ್ದಿ. ಇದು ನನ್ನ ದೃಷ್ಟಿಯಿಂದ ಭಾಳ ಮಹತ್ವದ್ದು. ಸುಪ್ರೀಂ ಕೋರ್ಟ್ ನಿನ್ನೆ ನೀಡಿರುವ ಒಂದು ತೀರ್ಪು, ಅದರ ವಿವರಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ, ಅದು ತಮ್ಮ ಜೊತೆ ಹಂಚ್ಕೊಳ್ಳಬೇಕು. ಯಾಕೆ ಈ ತೀರ್ಪು ಅಂತ, ಇದು ಏನು ಹೇಳ್ತಾ ಇದೆ ಅಂತಂದರೆ, ಮತಾಂತರ ಯಾರು ಆಗ್ತಾರೋ ಅವರು SC ಸ್ಥಾನಮಾನ ನಷ್ಟ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಮೂಲಭೂತವಾಗಿ ಸುಪ್ರೀಂ ಕೋರ್ಟ್ ಅರ್ಥ ಮಾಡಿಕೊಳ್ಳಬೇಕಾದ ಬಹಳ ಮುಖ್ಯವಾದ ಕೆಲವು ಅಂಶಗಳಿವೆ. ಅದು ಯಾವುದು ಅಂದರೆ SCಗಳ ಮನಸ್ಥಿತಿಯನ್ನು ಅರ್ಥ ಮಾಡಬೇಕು. ಯಾಕೆ SCಗಳು ಮತಾಂತರ ಆಗ್ತಾರೆ? ಭಾಳ ಸರಳವಾದ ಪ್ರಶ್ನೆ ಇದು. ಯಾಕೆ ಮತಾಂತರ ಆಗ್ತಾರೆ ಅನ್ನುವುದು ಅರ್ಥ ಆದರೆ, ಅದು ಕೋರ್ಟ್ಗೆ ಕನ್ವಿನ್ಸ್ ಆದರೆ ಇಂತಹ ತೀರ್ಪು ಬರ್ತಿರಲಿಲ್ವೇನೋ ಅಂತ. ಸೊ ಇದರ ಮೂಲ ಏನು ಅಂದರೆ, ಆಂಧ್ರ ಪ್ರದೇಶದ ಹೈಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ. ಅದು ಏನು ಅಂದರೆ, ಒಬ್ಬರು ಆನಂದ್ ಅಂತ ಕಾಣುತ್ತೆ ಅವ್ರ ಹೆಸರು, ಅವರು ಕ್ರಿಶ್ಚಿಯನ್ನಾಗಿ ಮತಾಂತರಗೊಂಡಿರ್ತಾರೆ. ಅದಾದಮೇಲೆ ಅವರು ಒಂದು ಚರ್ಚಿನ ಪಾದ್ರಿ ಕೂಡ ಆಗಿರ್ತಾರೆ. ಅವರನ್ನು ಜಾತಿ ನಿಂದನೆ ಮಾಡಲಾಗುತ್ತೆ. ಸೊ ಆ ಜಾತಿ ನಿಂದನೆಯನ್ನು ಮಾಡಿದ್ದನ್ನು ಅವರು ಪ್ರಶ್ನಿಸ್ತಾರೆ, ಇನ್ನೊಂದು ಮಾಡ್ತಾರೆ. ಆವಾಗ ಹೈಕೋರ್ಟ್ ಏನು ಮಾಡುತ್ತೆ ಅಂತಂದರೆ, ಆಂಧ್ರ ಹೈಕೋರ್ಟ್ ಅವರ ವಿರುದ್ಧ ತೀರ್ಪು ಕೊಡುತ್ತೆ. ಅಂದರೆ ಯಾವುದೇ ಒಬ್ಬ SC ವ್ಯಕ್ತಿ ಇನ್ನೊಂದು ಧರ್ಮಕ್ಕೆ, ಎಸ್ಪೆಷಲಿ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂಗೆ ಮತಾಂತರಗೊಂಡ್ರೆ ಅವನ SC ಹಕ್ಕು ಹೋಗುತ್ತೆ. ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದಾಗ ಸುಪ್ರೀಂ ಕೋರ್ಟ್ ಈ ಆಂಧ್ರ ಹೈಕೋರ್ಟಿನ ತೀರ್ಪನ್ನು ಎತ್ತಿ ಹಿಡಿದಿದೆ ಅಂತ. ಸೊ ನನ್ನ ಮುಂದೆ ಕೆಲವು ಪ್ರಶ್ನೆಗಳಿವೆ. ಏನದು? ಧಾರ್ಮಿಕ ಶೋಷಣೆ ಮತ್ತು ಅಸಮಾನತೆಗೆ ಸಂಬಂಧಪಟ್ಟ ಒಬ್ಬ ದಲಿತ ವ್ಯಕ್ತಿ, SC ವ್ಯಕ್ತಿ, ಆತ ಮತಾಂತರಗೊಂಡ್ರೆ ಆತನ ಶೋಷಣೆ ಏನಿದೆ ನಿಲ್ಲುತ್ತಾ, ಅಥವಾ ಆತನ ನೋವು ಅಸಹಾಯಕತೆ ಏನಿದೆ ಅದು ಮರ್ತ ಹೋಗ್ಬಿಡುತ್ತಾ? ಈ ಸುಪ್ರೀಂ ಕೋರ್ಟ್ ಡಿಸಿಷನ್ ಪ್ರಕಾರ ಇದು ಭಾಳ ಕ್ಲಾಸಿಕ್. ಅದನ್ನ ನೀವು ಅನಲೈಸ್ ಮಾಡ್ತಾ ಹೋದರೆ, ಒಬ್ಬ ದಲಿತ ಬೌದ್ಧನಾದರೆ, ಕ್ರಿಶ್ಚಿಯನ್ ಆದರೆ, ಮುಸ್ಲಿಂ ಆದರೆ ಆತ ಬೇರೆ ರೀತಿ ಇರ್ತಾನೆ. ಆತನ ಹಿನ್ನೆಲೆ ಬದಲಾಗುತ್ತೆ. ಯಾಕೆ ಬದಲಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಅದನ್ನು ಅನಲೈಸ್ ಮಾಡಿದೆ ಅನ್ನೋದು ನನ್ನ ಕುತೂಹಲಕರವಾಗಿದೆ. ಸೊ ಹಿಂದೂ, ಬೌದ್ಧ, ಸಿಖ್ಖರಾದರೆ ಆತನಿಗೆ ಕೊಡುವ SC ಆಗಿ ಕೊಡುವ ಸೌಲಭ್ಯಗಳು ಮುಂದುವರಿತಾವೆ. ಅದೇ ಇನ್ನೊಂದು ಅನ್ಯ ಧರ್ಮದಲ್ಲಾದರೆ ಅದು ಮುಂದುವರಿಯಲ್ಲ. ಇದರ ಅರ್ಥ ಏನು? ಒಂದು ನಿಮಿಷ ಆಲೋಚನೆ. ಇದರ ಅರ್ಥ ಏನು ಅಂದರೆ, ಹಿಂದೂ, ಬೌದ್ಧ ಮತ್ತು ಸಿಖ್ಖನಾದರೆ ಆತ SC ಸ್ಟೇಟಸ್ ಏನಿದೆ, ಅಥವಾ ಅದರ ಹಿಂದಿರುವ ಅವನಿಗೆ ಅವಮಾನ ಏನಿದೆ, ಅಸಮಾನತೆ ಏನಿದೆ, ಅದು ಹಾಗೇ ಉಳಿಯುತ್ತೆ ಅಂತ ಕೋರ್ಟ್ ಪರಿಭಾವಿಸಿದೆ. ಒಂದೊಮ್ಮೆ ಆತ ಇನ್ನೊಂದು ಧರ್ಮಕ್ಕೆ ಮತಾಂತರಗೊಂಡ್ರೆ, ಇಸ್ಲಾಮ್ಗೋ ಕ್ರಿಶ್ಚಿಯಾನಿಟಿಗೋ, ಅವನ ಈ ಅಸಮಾನತೆ, ನೋವು ಎಲ್ಲ ಮರ್ತೋಗ್ಬಿಡುತ್ತಾ? ಎಲ್ಲವನ್ನು ಸಮಾಜ ಮರೆಯುತ್ತೆ? ಅದೇ ಇಲ್ಲ ಅನ್ನೋದು ಈ ಯಾರು ದೂರು ಕೊಟ್ಟಿದ್ದಾರೆ ಆನಂದ್ ಅವರು ಇನ್ನೊಂದು ಧರ್ಮಕ್ಕೆ ಮತಾಂತರ ಆಗಿರ್ತಾರೆ. ಅದು ಆದಮೇಲೆ ಅವರು ಕ್ರಿಶ್ಚಿಯನ್ ಪಾದ್ರಿ ಆಗಿರ್ತಾರೆ. ಆದರೂ ಕೂಡ ಇನ್ಯಾರೋ ರೆಡ್ಡಿ ಇನ್ನೊಬ್ಬರು ಜಾತಿಯ ಕಾರಣಕ್ಕಾಗಿ ಅವ್ರ ಮೇಲೆ ನಿಂದನೆ ಮಾಡ್ತಾರೆ. ಅಂದರೆ ಸಮಾಜ ಅವರ ಮೂಲ ಜಾತಿಯನ್ನು ಮರೆತಿಲ್ಲ, ಅವರು ಮತಾಂತರ ಮಾಡಿ. ಈಗ ನಾನು ಹುಟ್ಟಿರುವ ಧರ್ಮ ನನ್ನ ಅಸಮಾನತೆಯಿಂದ ನೋಡಿದೆ. ನಾನು ಹುಟ್ಟಿದ ಧರ್ಮ ವೈದಿಕ ಪರಂಪರೆಯ ಮೂಲಕ ನನ್ನನ್ನು ಕೆಳಗಿನವರು ಅಂತ ಅಂದರೆ, ನಾನು ಹುಟ್ಟಿದ ಧರ್ಮ ನನ್ನನ್ನು ದೇವಸ್ಥಾನದ ಒಳಗೆ ಬಿಡದೇ ಇದ್ದರೆ, ನಾನು ಹುಟ್ಟಿರುವ ಧರ್ಮ ನನ್ನ ಕ್ಷೌರವನ್ನು ಕೂಡ ಮಾಡೋಲ್ಲ ಅಂತಾದರೆ, ಮನೆ ಒಳಗೆ ಬಿಡಲ್ಲ ಅಂದರೆ, ಹೋಟೆಲ್ ಒಳಗೆ ಬಿಡಲ್ಲ ಅಂತಂದರೆ, ಆತ ಆ ನೋವಿನಿಂದ ಬಿಡುಗಡೆ ಪಡೆಯುವುದಕ್ಕಾಗಿ ಇನ್ನೊಂದು ಧರ್ಮಕ್ಕೆ ಮತಾಂತರ. ಆದರೆ ಇನ್ನೊಂದು ಧರ್ಮಕ್ಕೆ ಮತಾಂತರ ಮಾಡಿದ ಮೇಲೆ ಅವನ ನೋವಿನ ಇತಿಹಾಸ, ಅವನ ದುಃಖ, ಅವನ ಅಸಹಾಯಕತೆ ಇದೆಲ್ಲವೂ ಕೂಡ ಬದಲಾಗುತ್ತೆ ಅಂತ ಕೋರ್ಟ್ ಹೇಗೆ ಆ ತೀರ್ಮಾನಕ್ಕೆ ಬರುತ್ತೆ? ಇದರ ಅರ್ಥ ಮತಾಂತರವನ್ನು ಕೋರ್ಟ್ ಎನಲೈಸ್ ಮಾಡುವ ರೀತಿ ಯಾವುದು ಅನ್ನೋ ಪ್ರಶ್ನೆ ಕೂಡ ನಾನು ಕಾಡ್ತಾ ಇದೆ. ಮತಾಂತರ ಎನ್ನುವುದು ಬೇರೆ ಧರ್ಮಕ್ಕೆ
ಹೋಗುವುದನ್ನು ತಡೆಗಟ್ಟುವುದು ಇದರ ಹಿಂದಿನ ಉದ್ದೇಶವ. ಅಂದರೆ ದಲಿತರು ಹಿಂದುವೋ ಆಗಿದ್ದರೆ ಓಕೆ, ಸಿಖ್ ಧರ್ಮಕ್ಕೆ ಹೋದರೆ ಓಕೆ, ಆದರೆ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಧರ್ಮಕ್ಕೆ ಹೋದರೆ ನಾಟ್ ಓಕೆ, ಹೋಗ್ಕೊಡೋದು. ಅದು ಅವರು ಸೌಲಭ್ಯ ಕಳ್ಕೊತಾರೆ ಅಂತ ಕೋರ್ಟ್ ಭಾವಿಸ್ತೀಯ. ಐ ಡೋಂಟ್ ನೋ ಬಟ್ ರಿಯಲಿ ಐ ಆಮ್ ಟೆಲ್ಲಿಂಗ್ ಯು, ಇಟ್ ಈಸ್ ಎ ವೆರಿ ಬಿಗ್ ಚಾಲೆಂಜ್ ದಲಿತರಿಗೆ. ಯಾಕೆಂದರೆ ನೀವು ಬಹುಮಟ್ಟಿಗೆ ಭಾರತದಲ್ಲಿ ನೀವು ಈಗ ಮುಸ್ಲಿಂ ಸಮುದಾಯ ನೋಡಿ, ಭಾರತ ಮುಸ್ಲಿಮರು ಎಲ್ಲೋ ಟರ್ಕಿಯಿಂದನೋ ಗಲ್ಫ್ ಕಂಟ್ರಿಯಿಂದ ಬಂದವರಲ್ಲ, ಅವರು ಈ ದೇಶದವರು. ಅವರು ಈ ಧಾರ್ಮಿಕ ಅಸಮಾನತೆ, ಜಾತಿ ಅಸಮಾನತೆಯಿಂದಾಗಿ ಇಸ್ಲಾಮಿಗೆ ಪರಿವರ್ತನೆಗೊಂಡವರು, ಮತಾಂತರಗೊಂಡವರು. ಹಾಗೆಯೇ ಕ್ರಿಶ್ಚಿಯನ್ರು ಕೂಡ ಅಷ್ಟೇ. ಕ್ರಿಶ್ಚಿಯನ್ರು ಕೂಡ ಅವರು ಈ ಒಂದು ಹಿಂದೂ ಧರ್ಮದ ಒಳಗಿನ ಹುಳುಕುಗಳಿವೆ, ಜಾತೀಯತೆ ಏನಿದೆ, ಆ ಕಾರಣಕ್ಕಾಗಿ ಅವರು ಮತಾಂತರಗೊಂಡವರು. ಹೀಗಿರುವಾಗ ಈ ಮತಾಂತರವನ್ನು 2 ಮಾನದಂಡಗಳ ಮೂಲಕ ನೋಡೋಕ್ಕೆ ಸಾಧ್ಯ ಇದೆಯಾ? ನೋಡಿದರೆ ಅದು ಸರಿಯಾಗುತ್ತಾ? ಸೊ ನೀವು ಹಿಂದುವಾಗೇ ಇರು, ನೀನು ಹಿಂದೂ ದಿನ ಜಾತಿಯಿಂದ ನೀನು ನೋವನ್ನು ಅನುಭವಿಸಿದರೆ ನೀನು ಸಿಕ್ಕನಾಗು, ಓಕೆ, ನೋ ಪ್ರಾಬ್ಲಮ್ ಅಲ್ವಾ. ಆದರೆ ಬೇರೆ ಧರ್ಮಕ್ಕೆ ಹೋಗಬೇಡ ಅನ್ನುವ ಅರ್ಥ ಈ ತೀರ್ಪಿನಿಂದ ಬರಲ್ವಾ? ಸೊ ಇಂತಹ ಪ್ರಶ್ನೆಗಳಿವೆ. ಅದರ ಜೊತೆಗೆ ಮತಾಂತರ ಅನ್ನೋದಿದೆಯಲ್ಲ, ಅದು ಶೋಷಣೆಯ ವಿರುದ್ಧದ ಪ್ರತಿಭಟನೆ, ಜಾತೀಯತೆಯ ವಿರುದ್ಧದ ಪ್ರತಿಭಟನೆ. ಅಂತಹ ಪ್ರತಿಭಟನೆ ಏನಿದೆ, ಆ ಪ್ರತಿಭಟನೆ ಈ ತೀರ್ಪಿನಿಂದಾಗಿ ಆ ಪ್ರತಿಭಟನೆಯನ್ನು ಹತ್ತಿಕ್ಕುವ ಒಂದು ವಾತಾವರಣ ಸೃಷ್ಟಿಯಾಗದಿಲ್ವಾ? ಇಂಥ ಪ್ರಶ್ನೆಗಳಿವೆ. ಆದರೆ ಸುಪ್ರೀಂ ಕೋರ್ಟ್ ಯಾಕೆ ಈ ರೀತಿ ತೀರ್ಪನ್ನು ಕೊಟ್ಟಿತು ಅನ್ನೋದು ನನಗೆ ಗೊತ್ತಿಲ್ಲ. ಇದರ ಪರಿಣಾಮ ಮಾತ್ರ ಇನ್ನು ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರು, ನೋವನ್ನು ಅನುಭವಿಸಿದವರು, ಅಟ್ಲೀಸ್ಟ್ ಅವರಿಗೆ ಬಿಡುಗಡೆ ಪಡೆಯುವ ಅವಕಾಶದಿಂದ ಕೂಡ ಅವರು ವಂಚಿತರಾಗ್ತಾರೆ. ಅಂದರೆ ಎಲ್ಲರೂ ಒಂದು ಬಿಡುಗಡೆಗೆ ಹಪಾಪಿಸ್ತಾ ಇರ್ತಾರೆ. ಬಿಡುಗಡೆ ಬೇಕು ಅಂತ. ಅಂತಹ ಬಿಡುಗಡೆಗೆ ಒಂದು ಅಡ್ಡಿಯನ್ನು ಉಂಟು ಮಾಡುವಂತಹ ಸ್ಥಿತಿ ಬರಬಹುದಾ? ಯಾಕೆಂದರೆ ನಾಳೆ ಎಷ್ಟು ನೋವು ಅನುಭವಿಸಿದ್ರು ಇನ್ನೊಂದು ಧರ್ಮಕ್ಕೆ ಹೋದರೆ ನನಗೆ ಈ SC ಏನಿದೆ ಆ ಸೌಲಭ್ಯವೂ ಸಿಗಲ್ಲ, ಹಾಳಾಗೋಗಲಿ, ನಾನು ಈ ಧರ್ಮದಲ್ಲೇ ಶೋಷಣೆಯನ್ನು ಅನುಭವಿಸ್ಕೊಂಡಿರ್ತೀನಿ. ದೇವಸ್ಥಾನದ ಒಳಗೆ ಬಿಡಲ್ಲ ಅಂದರೆ ಓಕೆ, ಹೊರಗಡೆ ನಿಂತ್ಕೊಂಡು ಕಸ ಹೊಡಿತೀನಿ ಅಲ್ವಾ. ಚೌರದ ಅಂಗಡಿ ಒಳಗಡೆ ಬಿಡಲ್ಲ ಅಂತಂದರೆ ಇನ್ನೆಲ್ಲೋ ಮರದ ಕೆಳಗೆ ಹೋಗ್ಬಿಟ್ಟು ಯಾರ ಥರ ಚೌರ ಮಾಡಿಸ್ಕೊತೀನಿ. ನನಗೆ ಹೋಟೆಲ್ಗಳಲ್ಲಿ ಕಾಫಿ ಕುಡಿಯೋಕ್ಕೆ ಸಪ್ರೇಟ್ ಗ್ಲಾಸ್ ಇಟ್ಟಿದ್ದಾರೆ ಅಂತಂದರೆ ಓಕೆ, ನಾನೇ ಆ ಗ್ಲಾಸ್ನಲ್ಲಿ ಕಾಫಿ ಕುಡಿದು ತೊಳೆದಿರ್ತೀನಿ ಅನ್ನೋ ವಾತಾವರಣ ಬರಲ್ಲ. ಇದನ್ನು ಸುಪ್ರೀಂ ಕೋರ್ಟ್ ಸೀರಿಯಸ್ ಆಗಿ ನೋಡಬೇಕು. ಅಂದರೆ ಕಾನೂನು ಇರುತ್ತಲ್ಲ, ಅದಕ್ಕೊಂದು ಮಾನವೀಯ ಮುಖ ಕೂಡ ಬೇಕಾಗಿದೆ. ಸುಪ್ರೀಂ ಕೋರ್ಟ್ ಈ ಮಾನವೀಯ ಮುಖದ ಆಧಾರದ ಮೇಲೆ ಇಂಥ ವಿಚಾರಗಳನ್ನು ನೋಡೋದು ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಇತಿಹಾಸ ಅರಿವಿರಬೇಕು. ಕಾನೂನು ಅನ್ನೋದು ನಮ್ಮಲ್ಲಿ ಕಾನೂನು ಒಂದು ಕತ್ತೆ ಇದ್ದಾಗೆ ಅಂತ ಹೇಳ್ತಾರೆ, ಅದು ಹಕ್ಕು. ಕಾನೂನಿಗೆ ಮಾನವೀಯ ಮುಖ ಇಲ್ಲದಿದ್ದರೆ, ಅದು ಸಮಾಜವನ್ನು ನೋಡದಿದ್ದರೆ ಕಷ್ಟ ಆಗುತ್ತೆ. ಒಬ್ಬ ಜಡ್ಜ್ ಆದವರು ಒಂದು ಸಮಾಜ ವಿಜ್ಞಾನಿ ಕೂಡ ಆಗಿರ್ತಾರೆ. ಆವಾಗ ಬರುವ ತೀರ್ಪುಗಳಿವೆ. ಕೇವಲ ಕಾನೂನನ್ನು ಹಿಡ್ಕೊಂಡು ಮಾತಾಡ್ತಾ ಇರು ಅಂತಂದರೆ ಅಲ್ಲ.